ನಮಸ್ಕಾರ ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಆಗಸ್ಟ್ 8ನೇ ತಾರೀಕಿನ ಬಗ್ಗೆ ಮಾತನಾಡಲಾಗುತ್ತೆ. ಈ ಆಗಸ್ಟ್ 8ನೇ ತಾರೀಕಿನಂದು ಸಾಕಷ್ಟು ಅವಘಡಗಳು ಸಂಭವಿಸುತ್ತೆ ಅಂತ ಆರ್ಯವರ್ಧನ್ ಗುರೂಜಿ ಅವರು ಹೇಳ್ತಾ ಇದ್ದಾರೆ. ಈ ಆಗಸ್ಟ್ 8ನೇ ತಾರೀಕಿನಂದು ಸೇಫ್ ಆಗಿರಬೇಕು ಅಂತಂದ್ರೆ ಏನು ಮಾಡಬೇಕು, ಇನ್ನು 8ನೇ ನಂಬರ್ನಲ್ಲಿ ಹುಟ್ಟಿದಂಥವರು ಯಾವುದು ಲಕ್ಕಿ ನಂಬರ್, ಯಾವುದು ಅನ್ಲಕ್ಕಿ ನಂಬರ್ ಆಗಿರುತ್ತೆ, ಹಾಗೆ ಅವರು ಯಾವ ನಂಬರನ್ನು ಫಾಲೋ ಮಾಡಬೇಕು, ಗಾಡಿ ನಂಬರ್ ಹಾಗೆ ಮೊಬೈಲ್ ಸಂಖ್ಯೆಯಲ್ಲಿ ಯಾವ ಯಾವ ಬದಲಾವಣೆಗಳನ್ನು ಅವರು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಆರ್ಯವರ್ಧನ್ ಗುರೂಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ತರಮೃತಾಯ ಬೈತಾಂ ಕಲ್ಪವೃಕ್ಷಣಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿವಿಗೂ ಗುರುಗೂ ಕ್ಷಣತೆ, ವಾಗ್ದೇವಿ ಸರಸ್ವತಿ ಕೂಡ ಕ್ಷಣತೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರು ಇವತ್ತು ಶ್ರೀ ಪ್ರಕರಣನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಸರಿ ಗುರುಗಳೇ, ಮೊದಲನೇದಾಗಿ ನಮಗೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಸುಜಾತ ಅಂತ ಬೆಂಗಳೂರಿಂದ. ನಮಸ್ತೆ ಸುಜಾತ ಅವರೇ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಾನು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ ಸುಜಾತ ಅವರೇ. ಓಕೆ ಮೇಡಮ್. ಸುಜಾತ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೇನೆ ಗುರುಜಿ, ನಾವು ಚೆನ್ನಾಗಿದ್ದೀವಿ. ಓಕೆ, ಹೇಳಿ ಸುಜಾತ. ಮಗನ ಡೇಟ್ ಆಫ್ ಬರ್ತ್ ಕೊಡಿ. ಗುರುಜಿ 27/6 27/6 2007. 2007. ಎಷ್ಟು ಗಂಟೆ? ಮಧ್ಯಾಹ್ನ 2:14 ಅನ್ಸುತ್ತೆ ಗುರುಜಿ. ಓಕೆ, ಎಲ್ಲಿಂದ ಮಾತಾಡ್ತಿದ್ದೀರಾ? ಬೆಂಗಳೂರಿಂದ ಗುರುಜಿ. ಏನು ಮಗನ ಬಗ್ಗೆ ಕೇಳಬೇಕು? ಗುರುಜಿ, ಅವ್ನು ಇವಾಗ ಸೆಕೆಂಡ್ ಇಯರ್ ಬಿಟೆಕ್ ಮಾಡ್ತಾ ಇದ್ದಾನೆ. EC ಕಾಂಬಿನೇಷನ್ ಅಲ್ಲಿ VLSI ಅಂಡ್ MED ಅಂತ. ಅವ್ನದ್ದು ಅದೇ ಯಾವ ಎಜುಕೇಶನ್ ಹೆಂಗಿರುತ್ತೆ, ಮುಂದೆ ಏನ್ ಮಾಡಿಸಿದ್ರೆ ಒಳ್ಳೇದು, ಫ್ಯೂಚರ್ ಬಗ್ಗೆ ಕೇಳಬೇಕು. ಮೇಡಮ್ ನೋಡಿ, ಇವನು ಎಜುಕೇಷನ್ ತುಂಬ ಚೆನ್ನಾಗಿದೆ. 2ನೇ ಮನೇಲಿ ಗುರು ಮತ್ತು ಚಂದ್ರಗ್ರಹ ಇದ್ದಾನೆ, ವಿಪರೀತ ರಾಜಯೋಗ ಅಂತ ಹೇಳ್ತಾ. 5ನೇ ಮನೇಲಿ ರಾಹು ಡಿಸ್ಟರ್ಬ್ ಆಗಬೇಕಾಯ್ತು, ಎಜುಕೇಷನಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ. 5ನೇ ಮನೆ ಅಧಿಪತಿ 8ನೇ ಮೇಲೆ 10ನೇ ಮೇಲೆ ಶುಕ್ರನ ಜೊತೆ ಇದ್ದಾನೆ. ಸಪ್ತಮದಲ್ಲಿ ಕುಜಗ್ರಹ ಇದ್ದಾನೆ. ಯಾವ್ದಾದ್ರು ಒಂದು ಪ್ರಾಪರ್ಟಿ ಮದುವೆ ಆದವ್ರ ಮನೇಲಿ ಸಿಗುತ್ತೆ ಅಂತ ಹೇಳ್ತೇನೆ. ನೀವೇನಾದ್ರು ಪ್ರಾಪರ್ಟಿ ಮನೆಗೇನೆ ಮಾಡಿದ್ರಾ? ಇದೆ ಗುರು, ಸ್ವಲ್ಪ ಇದೆ. ಅದನ್ನ ಹೇಳುತ್ತೆ. 9ನೇ ಮೇಲೆ ಸೂರ್ಯ ಮತ್ತು ಬುಧ ಇದ್ದಾನೆ. ಗೌರ್ಮೆಂಟ್ ಕೆಲಸ, ಜಾತಕ ತುಂಬ ಬ್ಯೂಟಿಫುಲ್ ಅಂತ ಹೇಳುತ್ತೆ. ನಮ್ಮಲ್ಲಿ ಸಿಗುವಂಥ ಎಜುಕೇಷನ್ ಬ್ಯಾಸ್ಲೆಟು ಮತ್ತು ಬುಧ ಗ್ರಹದ ಬ್ಯಾಸ್ಲೆಟು, ಶುಕ್ರ ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿದ್ರೆ ತುಂಬ ರಾಜಯೋಗದ ಜಾತಕ ಅಂತ ಹೇಳ್ತೀನಿ. ಮಗನ ಬಗ್ಗೆ ಏನು ಯೋಚನೆ ಮಾಡಬೇಡಿ. 3 ಸ್ಟೋನ್ ಹಾಕಿ, ಒಂದು ಎಜುಕೇಷನ್ ಬ್ಯಾಸ್ಲೆಟು, ಒಂದು ಗುರುಗ್ರಹದ, ಒಂದು ಬುಧ ಗ್ರಹದ, ಈ 3 ಬ್ಯಾಸ್ಲೆಟ್ನ ತೆಗೆದು ಅವ್ನ ಕೈಗೆ ಹಾಕಿಲ್ಲ, ಅವ್ನು ಮಲ್ಗೋ ಜಾಗದಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಅವ್ನು ಮಲ್ಗೋ ರೂಮಲ್ಲಿ ಯೆಲ್ಲೋ ಕಲರ್ಸು ಮತ್ತು ಗ್ರೀನ್ ಕಲರ್ ಬಣ್ಣದ ಬಟ್ಟೆ, ಬೆಡ್ಶೀಟ್ ಎಲ್ಲನೂ ಯೂಸ್ ಮಾಡೋಕ್ಕೆ ಹೆವಿ ಲಕ್ ಬರ್ತಾವೆ. ಅವ್ನು ಲಕ್ಕಿ ಡೇಟ್ಸ್ ಬಂದು 1-10-19 ಫಾಲೋ ಮಾಡೋಕ್ಕೆ, 3-12-21-30 ಫಾಲೋ ಮಾಡೋಕ್ಕೆ. ಅದೇ ಥರ 24 ಫೇವ್ರೆಟ್ ಡೇಟ್. ಇದನ್ನು ಸಖತ್ ಫಾಲೋ ಮಾಡೋಕ್ಕೆ. ದೇವ್ರು ಚೆನ್ನಾಗಿಟ್ಟಿಲ್ಲ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸುಜಾತ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಪೂಜಾ ಗುಲ್ಬರ್ಗಾದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂಜಾ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಸರಿ, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತನಾಡಿ. ಪೂಜಾರ ನಮಸ್ಕಾರ. ನಮಸ್ಕಾರ ರೀ ಸರ್. ಯಾರ ಬಗ್ಗೆ ಕೇಳ್ತೀರಾ? ಸರ್, ನನ್ನ ಬಗ್ಗೆನೇ ಕೇಳಬೇಕಿತ್ತು ರೀ. ಕೊಡಿ. ಪೂಜಾರ ಏನು ಮಾಡ್ತೀರಾ? ಸರ್, ನಾನು ವರ್ಕ್ ಮಾಡ್ತೀನಿ ರೀ, ಪ್ರೈವೇಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲಾ? ಹಾಂ ರೀ. ನನ್ನ ಮನಸ್ಸು ಹಂಗೆ ಅನಿಸ್ತಾ ಇತ್ತು. ಸ್ಟಾಫ್ ನರ್ಸೋ ಇಲ್ಲ ಫೋನ್ ರಿಸೀವರ್ ಮಾಡೋದಾ? ಹೌದು ಸರ್, ಸ್ಟಾಫ್ ನರ್ಸ್ ಸರ್. ಓಕೆ, ಕೊಡಿ. ನನ್ನ ಫೀಲಿಂಗ್ ಅನಿಸ್ತಾ ಇತ್ತು ನೀವು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೀರ ಅಂತ. ಕೊಡಿ ನಿಮ್ಮ ಡೇಟ್ ಆಫ್ ಬರ್ತ್ ಪೂಜಾರೆ. 11 ಸರ್. 11/8/1998. 1998. ಟೈಮಿಂಗ್ಸು 2:30 to 3:30 AM ಸರ್. 2 to 3:30 AM ರಾತ್ರಿ. ಪೂಜಾರ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ. ಥ್ಯಾಂಕ್ ಯು ಸೋ ಮಚ್ ಸರ್. ದೇವ್ರು ನಿಮ್ಮ ನೀವು ಮುಂದಿನ ವರ್ಷನ ಚೆನ್ನಾಗಿಟ್ಟಿರಲಿ, ಅದ್ಭುತವಾದ ಇಯರ್ ಆಗಿರಲಿ. ಕೇಳಬೇಕಿತ್ತು ಸರ್. ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಿತ್ತು ಸರ್. ಹೌದು, ಗೌರ್ಮೆಂಟ್ ಜಾಬ್ ಅದ್ಭುತವಾಗಿ. ನಿಮ್ಗೇನೋ ಹಾಡು ಹೇಳಕ್ಕೆ ಬರುತ್ತಾ? ಇಲ್ಲ ಸರ್. ಯಾವತ್ತು ಹೇಳಿಲ್ವಾ? ಇಲ್ಲ ಸರ್. ಓಕೆ, ಒಂದು 3 ಊರ ಹೆಸರು ಹೇಳ್ಬಿಡಿ. ಯಾವ್ದಾದ್ರು ದೇಶ, ಊರು ಯಾವ್ದಾದ್ರು? ಗುಲ್ಬರ್ಗ, ಬೀದರ್, ಯಾದಗಿರಿ. ಗುಲ್ಬರ್ಗ. ಹಾಂ ಸರ್. ಯಾದಗಿರಿ. ಓಕೆ ಸರ್. ಆಮೇಲೆ ಬೀದರ್. ಖಂಡಿತ ಕೂಡ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಡೌಟೇ ಪಡಬೇಡಿ. ಒಂದು ಗೌರ್ಮೆಂಟ್ ಕೆಲಸ ಸಿಗೋಕ್ಕೋಸ್ಕರ ನನ್ನ ಹತ್ರ ರೂಬಿ ಸ್ಟೋನ್ ಬ್ಯಾಸ್ಲೆಟನ್ನು ಕೊಡ್ತೀನಿ. ಅದನ್ನು ಯೂಸ್ ಮಾಡಿ 100% ಕೆಲಸ ಸಿಗುತ್ತೆ. ಒಳ್ಳೆಯದಾಗಲಿ.
ಓಕೆ, ಧನ್ಯವಾದಗಳು ಪೂಜಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಕವಿತಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ ಕವಿತಾ ಅವರೇ. ಕವಿತಾ ನಮಸ್ಕಾರ, ಹೇಳಿ ನಿಮ್ಮ ಡೇಟ್ ಆಫ್ ಬರ್ತು. ಸರ್, ನಂದು ಡಾಕ್ಯುಮೆಂಟಲ್ ಒಂದು ಡೇಟ್ ಆಫ್ ಬರ್ತ್ ಇದೆ, ಮತ್ತೆ ಒರಿಜಿನಲ್ ಡೇಟ್ ಆಫ್ ಬರ್ತ್ ಇದೆ. ನಾನು ಯಾವ್ದು ಕೊಡ್ಬೋದು? ಒರಿಜಿನಲ್ ಕೊಡಿ ಮೇಡಮ್ ಅವರೇ. 26/1/1996. 26/1/1996. ಅಲ್ಲ ಸರಿ, 1997. ಹೇಳಿ 26/1/1997. 97. ಟೈಮಿಂಗ್ಸು 9:30 AM. 9 ಗಂಟೆ AM. 9 ಗಂಟೆ 30 ನಿಮಿಷ. 30 ನಿಮಿಷ AM. ಏನು ನಿಮ್ಮ ಹೆಸರು? ಕವಿತಾ ಅಂತ. ಕವಿತಾ, ಏನು ನಿಮ್ಮ ಪ್ರಶ್ನೆ ಏನು? ನಿಮ್ಮ ಜಾತಕ ಏನು ಚೆನ್ನಾಗಿಲ್ಲ, ಆದ್ರೆ ನಿಮ್ಮ ಪ್ರಶ್ನೆ ಏನು ಕೇಳಿ. ನಿಮ್ಮ ಜಾತಕ ಮಾತ್ರ ಚೆನ್ನಾಗಿಲ್ಲ. ಇರೋದಿದ್ದಂಗೆ ಹೇಳಕ್ಕೆ ನಾನು ಇರೋಂಗೆ ಹೇಳಕ್ಕೆ ಕೂತಿದ್ದೀನಿ. ನೀವು ವೆಂಕಟೇಶ್ವರ ಸ್ವಾಮಿ ಕೈ ಬಿಟ್ಟು ಈಶ್ವರನ್ ಟೆಂಪಲ್ ಅನ್ನೋಕ್ಕಾಗಲ್ಲ. ಅದೇ ಈಶ್ವರನ್ ಟೆಂಪಲ್ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅನ್ನೋಕ್ಕಾಗಲ್ಲ. ಅಲ್ಲ, 9:30 AM. ಅದೇ 9:30 ನೋಡಿ. 26/1/1997 ಅಲ್ವಾ? ಓಕೆ, ಏನು ಪೂಜಾರಿ, ಏನು ಕವಿತಾರೆ, ಏನು ನಿಮ್ಮ ಪ್ರಶ್ನೆ ಏನು? ನಂದೇನಿಲ್ಲ, ಇದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀವಿ. ಏನು ಹೇಳಿ? ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀವಿ. ಹಾಂ, ಅದು ಸ್ವಲ್ಪ ಡಿಲೇ ಆಗ್ತಿದೆ. ಮತ್ತು ನನ್ನ ಕೆರಿಯರ್ದು ಬಗ್ಗೆ ಕೇಳಬೇಕಿತ್ತು. ಏನು ನಿಮ್ಮ ಕೆರಿಯರು? ಅಂದರೆ ನಾನಿವಾಗ 2 years ಆಯಿತು ಕ್ವಿಟ್ ಮಾಡಿದ್ದೀನಿ ಜಾಬು. ನೆಕ್ಸ್ಟ್ ನಾನು ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಜೋರಾಗಿ ಮಾತಾಡಿ. ಜಾಬ್ ಕ್ವಿಟ್ ಮಾಡಿದಾರಂತೆ ಗುರುಗಳೇ, ಮತ್ತೆ ಅವ್ರ ಕೆರಿಯರ್ 2 ವರ್ಷ ಆಯಿತು. ನಾನು ಅವಾಗ ಹೇಳಿದ್ದೆ ನಿಮ್ಮ ಜಾತಕ ಚೆನ್ನಾಗಿಲ್ಲ ಅಂತ. ಮೇಡಮ್ ಅವ್ರು, ನಿಮ್ಗೆ ತುಂಬ ಕಾಯಿಲೆಗಳು ಬರುತ್ತೆ. 2ನೇ ಮೇಲೆ ಶನಿ ಮತ್ತು ಕೇತು ಗ್ರಹ ಇದ್ದಾನೆ. ಭಾಳ ವಿಶೇಷವಾಗಿ ಇದೆಲ್ಲ ಇದ್ರೆ ತುಂಬ ಕಾಯಿಲೆ ಬರುತ್ತೆ. ಮತ್ತು ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ಮನೆ ಸಾಲ ಬೀಳಬೇಕು ಅಂತ ಹೇಳುತ್ತೆ. ಇದೆಲ್ಲ ಪಾಯಿಂಟ್ಸನ್ನ ತುಂಬ ರೇಜ್ ಮಾಡುತ್ತೆ. ದಯವಿಟ್ಟು ಇದಕ್ಕೆ ನನ್ನ ಪರ್ಸ್ನಲ್ಲಾಗಿ ನನ್ನ ಆಫೀಸಿಗೆ ಬಂದು ದಯವಿಟ್ಟು ಜಾತಕ ಕೇಳಿದ್ದು ತುಂಬ ನೆಗೆಟಿವ್ ಆಗಿದೆ. ದಯವಿಟ್ಟು ಇಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲ ಆನ್ಲೈನಲ್ಲಿ ತಗೊಳ್ಳಿ, ಒಂದು 15 ದಿವಸದಲ್ಲಿ ಸಿಗ್ಬೋದು. ಆನ್ಲೈನ್ 15 ದಿವಸ, 1 ತಿಂಗಳಾಗ್ಬೋದು. ಆಫೀಸಿಗೆ ನೀವು ಯಾವತ್ತು ಬೇಕಾದ್ರೂ ಬರ್ಬೋದು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕವಿತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ರಾಜರಾಜೇಶ್ವರಿ ಬೀದರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ವರಿ ಅವರೇ. ಹಲೋ, ಕೇಳಿಸ್ತಿದ್ಯಾ? ಹಲೋ, ನಾನೇ ರಾಜೇಶ್ವರಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ ರಾಜೇಶ್ವರಿ ಅವರೇ. ರಾಜೇಶ್, ನಮಸ್ತೆ ಸರ್. ನಮಸ್ಕಾರ ರಾಜೇಶ್ವರಿ. ಕೊಡಿ ನಿಮ್ಮ ಮಗಳ ಡೇಟ್ ಆಫ್ ಬರ್ತು. 21/4/1989. ಟೈಮಿಂಗ್ಸು ಮಧ್ಯಾಹ್ನ 2:53 ನಿಮಿಷ. 2:53. 3:53. 3:53 ನಿಮಿಷ. ಓಕೆ, ಏನು ನಿಮ್ಮ ಮಗಳ ಹೆಸರು? ಏನು ನಿಮ್ಮ ಮಗಳ ಪ್ರಶ್ನೆ ಏನು? ನಮ್ಮ ಮಗಳದ ಲೈಫ್ ಎಲ್ಲ ಹದ್ಗೆಟ್ಟೋಗ್ಬಿಟ್ಟಿದೆ. ನನ್ನ ಜೀವನನೂ ಹಾಳಾಗೋಗ್ತಾ ಇದೆ, ಹಂಗಾಗೋಗ್ಬಿಟ್ಟಿದೆ. ನೋಡಿ, ನಿಮ್ಮ ಮಗ ಬೇರೆ ಕ್ಯಾಸ್ಟ್ ಮದುವೆ ಆಗ್ಬೋದು, ಲವ್ ಮ್ಯಾರೇಜ್ ಆಗ್ಬೋದು. 5ನೇ ಮೇಲೆ ಕುಜ ಮತ್ತು ಇದನ್ನು ಯಾವತ್ತೂ ಬುಲ್ಡೆ ಗಿಲ್ಡೆ ಹೊಡೆದೋಗಿಲ್ಲೋ, ಏಟಾಗಿಲ್ಲೋ, ಬಿದ್ದು ಏಟಾಗಿಲ್ಲೋ, ಇಲ್ಲ ಎಲ್ಲರ ಕೈಲಿ ಜಗಳ ಮಾಡಲ್ಲ ಅವನು. ನಮ್ಮ ಮಗಳು ಅದೇನೆ, ಯಾವತ್ತಾರು ಜಗಳ ಮಾಡಲ್ವಾ? ಬೇರೆ ಕ್ಯಾಸ್ಟ್ ಲವ್ ಮಾಡ್ಬೋದು, ಜಗಳ ಮಾಡ್ಬೋದು, ಮತ್ತು ಬಿದ್ದು ಏಟ್ ಮಾಡ್ಕೋಬೋದು, ಇಲ್ಲ ಯಾರಿಗಾರು ಹೊಡಿಬೋದು. ಅವರೇ ಬೇಕಾದ್ರೆ ಹೊಡಿಬೋದು, ಇಲ್ಲ ಅವ್ರಿಗೆ ಹೊಡಿಬೋದು. ಏನಾಗಿದ್ಲು ಹಂಗೆ? ಗಾಡಿಯಲ್ಲಿ ಬಿದ್ಲು. ಬಿದ್ದಿದ್ದಾಯ್ತು. ಆಮೇಲೆ ಅಲ್ಲಿಂದ ಮತ್ತೆ ಲೈಫೇ ಸೆಟ್ಲ್ ಆಗಿಲ್ಲ. ಡಿಗ್ರಿ ಮಾಡ್ಕೊಂಡಿದ್ದಾಳೆ, ಲೈಫೇ ಸೆಟ್ಲ್ ಆಗಿಲ್ಲ. ಓಕೆ, ಇವಳಿಗೆ ಕುಜ ಮತ್ತು ಚಂದ್ರ ಒಬ್ಬನೊಬ್ಬರು ನೋಡ್ತಾನೆ. ಇಲ್ಲ ಅಲ್ಲಿ ಬೇಗ ಬಿದ್ದೋಯ್ತು, ಮುಂದಕ್ಕೆ ಜೋಪಾನ ನೋಡ್ಕೊಳಕ್ಕೆ ಹೇಳಿ. ಏನ್ ಮಾಡ್ಬೇಕು ಸ್ವಾಮಿ? ಇವಳು ಲೈಫಲ್ಲಿ ಕೆಲಸ ಮಾಡ್ತಾಳ, ಮದುವೆ ಮಾಡಿ ಗಂಡನ್ ಬಿಟ್ಟು ಬಂದವಳೆ. ಅದೇ ಹೇಳಿದ್ನಲ್ಲ, ಚೆನ್ನಾಗಿಲ್ಲ. ಬೇರೆ ಕ್ಯಾಸ್ಟ್ ಮದುವೆ ಆಯ್ತಾರೆ ಅಂತ ಹೇಳಿದ್ವಿ. ಇವಾಗ ಯಾವ ಕ್ಯಾಸ್ಟ್ ಮದುವೆ? ಸೇಮ್ ಕ್ಯಾಸ್ಟ್ ಆಗಿದ್ರಾ? ಸೇಮ್ ಕ್ಯಾಸ್ಟ್ ಆಗಿದೆ, ಬಿಟ್ಟು ಬಂದಿದ್ದಾಳೆ. ಇವಾಗ ಬೇರೆ ಯಾರನ್ನಾರು ಲೈನ್ ಹೊಡಿತಾವ್ರಾ? ಏನಿಲ್ಲ, ಮನೆಯಲ್ಲೇ ಇರ್ತಾಳೆ, ಎಲ್ಲೂ ಹೋಗಲ್ಲ ಮನೆಯಿಂದ ಆಚೆಗೆ. ನಿಮ್ಮ ಮಗಳು ಹೆಂಗೆ ಗೊತ್ತಾ? ನಿಮ್ಮ ಮಗಳು ಹ್ಯಾಪಿನೆಸ್ ಜಾತಕ. ಅವಳು ಹ್ಯಾಪಿಯಾಗಿರೋಕೆ ಏನು ಬೇಕಾದ್ರೂ ಸಂತೋಷ ಇರ್ತದೆ. ಒಂಥರ ಗೌರಮ್ಮನ ಥರ ಜಾತಕ ಅಲ್ಲ ನಿಮ್ಮ ಮಗಳದು. ಏನು ಹೇಳಿ? ಗೌರಮ್ಮನ ಥರ ಜಾತಕ. ಯಾವುದೇ ಕಾರಣಕ್ಕೂ ನಿಮ್ಮ ಮಗಳಲ್ಲಿ ಯಾವುದೂ ಚೆನ್ನಾಗಿಲ್ಲ. ದಯವಿಟ್ಟು ಕೈ ಮುಗಿತೀನಿ. ನಾನು ಜ್ಯೋತಿಷ ಕರೆಕ್ಟಾಗಿ ಹೇಳಿದ್ದೀನಿ, ತಪ್ಪು ತಿಳ್ಕೊಬೇಡಿ. ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ರಾಜೇಶ್ವರಿ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಸೂರ್ಯ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೂರ್ಯ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಸೂರ್ಯ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ, ನಿಮ್ಮ ನಮಸ್ತೆ. ಹೇಳಿ ಸರ್, ಏನು ವಿಷಯ? ಖುಷಿಯಾಗಿದ್ದೀರಾ? ಖುಷಿಯಾಗಿಂದ ಸ್ವಲ್ಪ ಇದು ನನ್ನ ಬಗ್ಗೆ ಕೇಳಬೇಕಿತ್ತು. ಯಾರು ನನ್ನ ಬಗ್ಗೆ ಕೇಳಕ್ಕೆ ಕರೆ ಮಾಡಕ್ಕಲ್ಲ. ಕೊಡಿ ನಿಮ್ಮ ಬಗ್ಗೆ ಕೇಳ. ಡೇಟ್ ಆಫ್ ಬರ್ತ್ ಕೊಡಿ. 26
26 6 6 1990 1990. ಟೈಮಿಂಗ್ಸು 10:30 ರಾತ್ರಿ. ರಾತ್ರಿ 10:30. ಏನು ಪ್ರಶ್ನೆ? ಸರ್ ಇದು ನನ್ನ ಲೈಫ್ ಬಗ್ಗೆ ಕೇಳಬೇಕಿತ್ತು. ಹಾಗೆ ಸ್ವಲ್ಪ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಸರ್ ಇವಾಗ ನೋಡಿ 6ನೇ ಮನೇಲಿ ದಶೆ ನಡೀತೈತೆ. ಲೈಫಲ್ಲಿ 2ನೇ ಮೇಲೆ ಕುಜಗ್ರಹ ಇದ್ದಾನೆ, 4ನೇ ಮೇಲೆ ಶುಕ್ರಗ್ರಹ ಇದ್ದಾನೆ, ಸೂರ್ಯ ಬುಧ ಇದ್ದಾನೆ. ಚೆನ್ನಾಗಿ ಓದಿರ್ಬೇಕು. ಏನು ಓದಿದ್ದೀರಾ? ಹಾಂ ಸರ್, ಡಿಗ್ರಿ ಓದಿದ್ದೀನಿ. ಓಕೆ. ಯಾವ ಥರ ಕಂಪ್ಲೇಂಟು, ಜಗಳ, ಪಂಚಾಯತಿ ನಿಮ್ಮ ಲೈಫಲ್ಲಿ ನಡೆದೋ ನಿಮ್ಮ ಮನೇಲಿ? ಹಾಂ ಸರ್, ಇದು ಕಂಪ್ಲೇಂಟ್ ಆಗಿತ್ತು. ಅಂದರೆ ಕಂಪ್ಲೇಂಟ್ ಅಂತ ನಂದೇ ಆಗಿದ್ದು. ನನ್ನ ಫ್ರೆಂಡ್ದು ಒಂದು ಹುಡುಗಿನ ಓಡಿಸ್ಕೊಂಡು ಹೋಗಿದ್ದಕ್ಕೆ, ಆಮೇಲೆ ಇನ್ನೊಂದು ಫ್ರೆಂಡ್ದು ಅವ್ರದ್ದು ಕೇಸ್ ಆಗಿತ್ತು. ನೀವು ಓಡಿಸ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ ಹುಡುಗಿನ? ಇಲ್ಲ ನಿಮ್ಮ ಫ್ರೆಂಡ್ ನಿಮ್ಮ ಹುಡುಗಿನ ಓಡಿಸ್ಕೊಂಡಿದ್ನ? ಇಲ್ಲ, ಅವ್ನ ಹುಡುಗಿನ ಓಡಿಸ್ಕೊಂಡು ಹೋಗಿದ್ದಕ್ಕೆ ನಮ್ಮನ್ನ ಹಿಡ್ಕೊಂಡಿದ್ರು ಅವರು. ಅವ್ನ ಹುಡುಗಿನ ಯಾಕೆ ನೀವು ಓಡಿಸ್ಕೋದ್ರಿ? ನಾನಲ್ಲ, ಅವನು ಓಡಿಸ್ಕೊಂಡಿದ್ದಕ್ಕೆ ಕಾಲ್ ಟ್ರೇಸ್ ಮಾಡಿದ್ಮೇಲೆ ನಮ್ಗೆ ಸಿಕ್ಕಿದ್ರು, ಅಂದ್ರೆ ನಾವು ಸಿಕ್ಕಾಕೊಂಡಿದ್ವಿ. ಅದೇ ಇದನ್ನೆಲ್ಲ ಹೇಳುತ್ತೆ. ಇಂಥ ನಾನು ಚಾನಲ್ ಕೂತಿದ್ದಿಲ್ಲ, ನಮ್ಮ ಸ್ಟೈಲ್ ಮಾತಾಡುವೆ. ಆಮೇಲೆ ಇದು 6ನೇ ಮನೆ ದಶೆ. ಇದೆಲ್ಲ 2020 ಅಣ್ಗ ನೀರ್ಗೆ ಆಯ್ತು. ಇದ್ರ 2020 ಏನೇನಾಗಿದ್ದೀರಾ? ಇಲ್ಲ ಸರ್, ಅದೇ ಕೆಲಸ ಮಾಡ್ತಿದ್ದೆ. ಅದು ಕೆಲಸ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದಕ್ಕೆ ಸ್ವಲ್ಪ ಬಿಟ್ಬಿಟ್ಟಿದ್ದೆ. ನೋಡಿ, ನಿಮಗೆ ಸಿಂಹ ರಾಶಿಲಿ ಹುಟ್ಟಿದ್ರ, ಮಕ ನಕ್ಷತ್ರ ಸಿಂಹ ರಾಶಿ. ಅದರಲ್ಲಿ ಸಿಂಹ ರಾಶಿ ನಿಮಗೆ ತುಂಬ ವೆರಿ ಡೇಂಜರ್ ಅಂತ ಹೇಳುತ್ತೆ. ನಿಮ್ಮ ಲೈಫಲ್ಲಿ ಏನಾದ್ರು ಸಣ್ಣ ಪುಟ್ಟ ಆಪ್ರೇಷನ್, ಹೆಲ್ತ್ ಹೆಚ್ಚು ಕಮ್ಮಿ, ಮತ್ತೆ ನುಂಗಿರೋದು ಏನಾದ್ರು ನಡೆದಿತ್ತು ಈ ವರ್ಷದಲ್ಲಿ? ಹಾಂ ಸರ್, ಇದು ಈಗ ಸ್ವಲ್ಪ ಕಾಲು ನರದ್ದು ಸಮಸ್ಯೆ ಆಯ್ತದೆ. ಹೌದು, ಅದನ್ನೆಲ್ಲ ಹೇಳುತ್ತೆ. ಯಾಕಂದರೆ ಸಿಂಹ ರಾಶಿಗೆ ಟೈಮ್ ಎಕ್ಕುಟ್ಟು ಹಾಳಾಗೋಗೈತೆ, ಬರಬಾರ್ದು ಬಂದೈತೆ. ಯಾಕಂದರೆ ಸಿಂಹ ರಾಶಿಗೆ ಮತ್ತೆ ಕೇತು 6ನೇ ಮೇಲಿದ್ದಾನೆ, ತುಂಬ ಜೋಪಾನ ಅಂತ ಹೇಳುತ್ತೆ. 2ನೇ ಮೇಲೆ ಕುಜಗ್ರಹ ಇದ್ದಾನೆ, ಭಾಳ ವಿಶೇಷವಾಗಿ. ನಿಮ್ಮ ಸ್ವಂತ ಮನೆ ಏನಾದ್ರು ಇದೆಯಾ ನಿಮ್ಮ ಫ್ಯಾಮಿಲಿಲಿ? ಹಾಂ ಸರ್, ಇದು ಅಪ್ಪಂಗಿತ್ತು, ಹೆಲ್ತ್ ಇಶ್ಯೂ ಇತ್ತು. ಅದನ್ನು ಹೇಳುತ್ತೆ. ಖಂಡಿತ ಕೂಡ ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ಆಫೀಸಿಗೆ ಬರೀ ಸರ್, ಪರಿಪೂರ್ಣವಾಗಿ ಹೇಳ್ತೀನಿ. ನಿಮ್ಮ ಟೈಮ್ ಚೆನ್ನಾಗಿಲ್ಲ, ಜಾಬ್ ಸಿಗೋಕ್ಕೆ ಇನ್ನೊಂದು ತಿಂಗಳಾಗುತ್ತೆ. ಒಂದು ತಿಂಗಳಾದ್ಮೇಲೆ ಒಳ್ಳೆ ಕಡೆ ಜಾಬ್ ಸಿಗುತ್ತೆ. ಮುಂದೆನೂ ಕೂಡ ಕೋರ್ಟ್ ಕೇಸ್ ಎಲ್ಲ ಸಿಗುತ್ತೆ. ಆಗದಿರೋ ಥರ ನೋಡ್ಕೊಳ್ಳಿ, ಒಳ್ಳೆದಾಗಲಿ. ಓಕೆ, ಧನ್ಯವಾದಗಳು ಸೂರ್ಯ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ನಿಖಿಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ನಿಖಿಲ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ತಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ ನಿಖಿಲ್ ಅವರೇ. ನಿಖಿಲ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು? ಫಸ್ಟ್ ಆಫ್ ಆಲ್ ನಾನು ಚೆನ್ನಾಗಿದ್ದೀನಿ. ನಿಖಿಲು, ಪ್ರಜ್ವಲ್ಲು, ವಿಶಾಲು ಇವೆಲ್ಲ ನಾವು ನೇಮ್ ಕೂಡ ಇಡಲ್ಲ ಸರ್. ಇವೆಲ್ಲ ಕಸ ಡಬ್ಬಕ್ಕೂ ಇಡಲ್ಲ ಈ ನೇಮ್ಗಳನ್ನ. ಏನು ಹೇಳಿ? ನಿಖಿಲ್, ಪ್ರಜ್ವಲ್ ನೇಮ್ ಎಲ್ಲ ಇವೆಲ್ಲ ಕಸ ಡಬ್ಬಕ್ಕೆ ಇಡೋಕ್ಕೂ ಚೆನ್ನಾಗಿಲ್ಲ. ಎಲ್ಲಿ ಎಂಡ್ ಆಗಬಾರ್ದು. ಏನು ಹೇಳಿ? ಎಲ್ಲಿ ಎಂಡ್ ಆಗಬಾರ್ದು. ಈ IPL ಎಂಡ್ ಆಗುತ್ತೆ ನೋಡಿದ್ರಾ? ಸ್ಟೇಡಿಯಮಲ್ಲಿ ಸತ್ತೋದ್ರು. ಎಲ್ಲಿ ಎಂಡ್ ಆಗಬಾರ್ದು. IPL ಎಲ್ಲಿ ಎಂಡ್ ಆಗೋ ಯಾವ ಉದ್ಧಾರ ಆಗಿಲ್ಲ. ಕಂಪ್ನಿಗಳು ನೀವು ಯಾವುದೇ ತಗೊಳ್ಳಿ ನೋಡಿ. ನೋಡಿ, ಇವಾಗ ದರ್ಶನ್ ಅವ್ರು ಲಾಸ್ಟ್ ಪಿಕ್ಚರ್ ಯಾವ್ದು ಮಾಡಿದ್ರು? ಡೆವಿಲ್. ಅದ್ರಲ್ಲಿ ಏನು ಎಂಡ್ ಆಗುತ್ತೆ? ಅದಾದ್ಮೇಲೆ ಎಲ್ಲೋದ್ರು? ಜೈಲ್ಗೆ ಹೋದ್ರು. ಪಾಪ ಆಗಬಾರ್ದು. ಆಯ್ತಾ? ಎಲ್ಲಿ ಎಂಡ್ ಆಗಬಾರ್ದು. IPL ನೋಡಿ, RCB ಕಪ್ ಗೆದ್ದಾದ್ಮೇಲೆ ಏನಾದರೂ? ಅದು ಸ್ಟ್ಯಾಂಪೇಡ್ ಆಯ್ತು ಗುರುಜಿ. ನೋಡಿದ್ರೆ ಎಲ್ಲಿ ಎಂಡ್ ಆಗುತ್ತಾ IPL? ಹೌದು ಗುರುಜಿ. ಅದೇ ಥರ ಕಂಪ್ನಿಗಳು ಎಲ್ಲ BSNL ಇವತ್ತಿಲ್ಲ ಹೌದು ಗುರುಜಿ. ಅಲ್ವಾ? BPL ಅಂತ ಒಂದೇನೋ TV ಇತ್ತು, ಇವತ್ತಿಲ್ಲ. ಹೌದು ಗುರುಜಿ. ಜಮಾನದಲ್ಲಿದ್ದ ಕಂಪ್ನಿಗಳು ಇವತ್ತಿಲ್ಲ. ಏನು ಹೇಳಿ? ಹೌದು, ಜಮಾನದಲ್ಲಿ ಇದ್ದ TV ಇಲ್ಲ. ತಮಿಳ್ ವಿಶಾಲ್ ನೋಡಿದ್ರೆ ಎಷ್ಟು ಪ್ರಾಬ್ಲಮ್ ಅನ್ಭವಿಸಿದ್ರು ಆ ಹೀರೋ. ಹೌದು ಗುರುಜಿ. ಹೌದು ಗುರುಜಿ, ಹೌದು. ಪಾಪ ನಮ್ಮ ನಿಖಿಲ್ ಅವರು ನನಗೆ ತುಂಬ ಗೌರವ ಇದೆ. 2-3 ಸರಿ ನಿಂತು ಸೋತ್ರ. ಹೌದು. ಎಷ್ಟು ಜನ ಮಕ್ಕಳು, ಆ ಪ್ರಜ್ವಲ್ಲು ನಿಖಿಲ್ ಅವರಿಬ್ರು ಪ್ರಜ್ವಲ್ ಎಲ್ಲೋರು ಅಂತ ಗೊತ್ತಿಲ್ವಾ? ಹೌದು ಗುರುಜಿ. ಕರೆಕ್ಟಾ ತಪ್ಪಾ? ಕರೆಕ್ಟ್ ಗುರುಜಿ. ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ನೇಮ್ ಇಡಬಾರ್ದು. ತುಂಬ ಜನ ಕರ್ನಾಟಕದಲ್ಲಿ ನಾನು ದೊಡ್ಡ ನ್ಯೂಮರಾಜ್, ನಾನು ದೊಡ್ಡ ನ್ಯೂಮರಾಜ್ ಅಂತ ಇಂಥ ನೇಮ್ಗಳು ತುಂಬ ಜನ ಕೊಟ್ಟವ್ರೆ. ಅವರೇ ಇನ್ನೂ ಬಾಡಿಗೆ ಮೇಲಿದ್ದಾರೆ. ಊರವರಿಗೆಲ್ಲ ಸ್ವಂತ ಮನೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತಾರೆ. ಏನು ಹೇಳಿ? ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಂತ ಮನೆ ಹಿಂಗೆ ಮಾಡಬೇಕು, ದುಡ್ಡು ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ. ಅವರೇ ಬಡ್ಡಿ ಕಟ್ತಾ ಇರ್ತಾರೆ, ಅವರೇ ಬಾಡಿಗೆ ಮೇಲೆ ಇರ್ತಾರೆ. ನಿಮ್ಗೆ ಅರ್ಥ ಆಯ್ತಾ? ಹೌದು ಗುರು, ಅರ್ಥ ಆಯ್ತು. ಏನು ಅರ್ಥ ಆಯ್ತು ಹೇಳಿ? ಅದೇ ನೇಮಲ್ಲಿ ಅದೇ ಎಲ್ಲ ಅಲ್ಲ, ಅವರೇ ಬಾಡಿಗೆ ಮೇಲೆ ಇರ್ತಾರೆ ಸರ್. ಗುರುಜಿ, ಅವರೇ ಬಾಡಿಗೆ ಮೇಲೆ ಇರ್ತಾರೆ. ಅವರೇ ವರಮಹಾಲಕ್ಷ್ಮಿ ನಂಬರ್ ಹೆಂಗೆ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾ ಇರ್ತಾರೆ. ಇವರೇ ಊರು ತುಂಬ ಬಡ್ಡಿ ಕಟ್ತಾ ಇರ್ತಾರೆ. ಏನು ಹೇಳಿ? ಅದೇ ಇವರೇ ಬಡ್ಡಿ ಕಟ್ತಿರ್ತಾರೆ. ಅವರೇ ಹಂಗೆ ಮಾಡಂಗಿದ್ರೆ ಹೋದ ವರ್ಷನೇ ಅವ್ರು ಮನೆ ಕಟ್ಟಬೇಕಾಯ್ತು, ಹೋದ ವರ್ಷನೇ ಅವ್ರು ಸಾಲ ತೀರಿಸ್ಬೇಕಾಯ್ತು. ಈ ವರ್ಷದವ್ರಿಗೆ ಯಾಕೆ ಸಾಲ ಇಟ್ಕೊಂಡವ್ರೆ? ಈ ವರ್ಷದವ್ರಿಗೆ ಯಾಕೆ ಬಡ್ಡಿ ಕಟ್ತಾ ಇರ್ಬೇಕು? ಕರೆಕ್ಟ್ ಅಲ್ವಾ? ಹೌದು ಗುರುಜಿ, ಕರೆಕ್ಟ್. ಇವಾಗ ನೀನು ದಾನ ಮಾಡಬೇಕಂದ್ರೆ ನಿಮ್ಮ ಹತ್ರ ಇದ್ರೆ ತಾನೇ ದಾನ ಮಾಡೋಕೆ. ಏನು ಇಲ್ದಲೇ ನಾನು ದಾನ ಮಾಡೋಂತ ಇನ್ನೊಬ್ರಿಗೆ ಹೇಳ್ಕೊಟ್ಬಿಟ್ರೆ? ಹೌದು ಗುರುಜಿ. ಶಾರುಖ್ ಖಾನ್ ಹೇಳಿದ್ರೆ ಗೊತ್ತಾ, ಬೋಧನೆಲ್ಲ ನಮ್ಮ ಏಜಲ್ಲೆಲ್ಲ ಕೇಳಬಾರ್ದು, ನಾವು ಅದಕ್ಕೊಂದು ಟೈಮ್ ಇದೆ ಅವಾಗ ಕೇಳಬೇಕು ಅಂತಾರಲ್ವಾ? ಹೌದು ಗುರುಜಿ, ಹೌದು. ಕರೆಕ್ಟ್ ಅಲ್ವಾ? ಹೌದು ಗುರುಜಿ, ಕರೆಕ್ಟ್. ಇವಾಗ ರಜನಿಕಾಂತನೇ ಒಂದು ಒಳ್ಳೆ ಡೈಲಾಗ್ ಎಲ್ಲ ಹೊಡಿತಾರೆ ಸಿನಿಮಾದಲ್ಲಿ. ಆಂಡವನೇ ನಮ್ಮ ಪಕ್ಕ ಇರ್ಕ ಅಂತ ಹೇಳ್ತಾರೆ, ದೇವರೇ ನಮ್ಮ ಪಕ್ಕ ಇದೆ ಅಂತ ಹೇಳ್ತಾರೆ.
ಪಾಪ ನೋಡಿದ್ರಾ ಅಳಮಿದ್ದೀರ ಪಕ್ಕದಲ್ಲಿಲ್ಲ. ಏನು ಹೇಳಿ, ಇದರ ಲಾಜಿಕಲ್ಲಿ ಆಚೆ ಹೋದ್ರಾ? ಹಾ ಹಾ ಇಲ್ಲ ಇಲ್ಲ ಗುರುಜಿ ಇದೀನಿ. ಇವಾಗ ಈ ಸಿನಿಮಾದಲ್ಲಿ ಹೇಳ್ದಂಗೆಲ್ಲ ಲೈಫಲ್ಲಿ ಹೇಳೋಕ್ಕಾಗಲ್ಲ. ಈ ಥರ ಈ ಜನಕ್ಕೆ ಗೊತ್ತಿರೋಕ್ಕಲ್ಲ, ರೀಲ್ಸ್ ನೋಡ್ತಾ ಇರ್ತಾರೆ, ಓ ಇಂದ್ರ ಚಂದ್ರ ಇವರು ಅಂತ ಇರ್ತಾರೆ. ಆದರೆ ಲೈಫಲ್ಲಿ ಎಲ್ಲವೂ ಜ್ಯೋತಿಷ್ ಅಂದರೆ ಹೆಂಗೆ ಗೊತ್ತಾ ಸರ್, ಪ್ರಪಂಚ ಹೇಳ್ಬೇಕಾದ್ರೆ ಎಲ್ಲವನ್ನೂ ತಿಳಿದಿರಬೇಕು. ಶ್ರೀಕೃಷ್ಣ ಪರಮಾತ್ಮ ಥರ ಏನು ಹೇಳಿ, ಶ್ರೀಕೃಷ್ಣ ಪರಮಾತ್ಮ ಎಲ್ಲ ತಿಳಿದಿರ್ಬೇಕು. ಹಾಂ, ಎಲ್ಲವನ್ನೂ ಅನುಭವಿಸಿರ್ಬೇಕು, ಇಲ್ಲ ಎಲ್ಲ ಸುಖನೂ ಇರಬೇಕು ಅಲ್ವಾ? ಹಾ ಹಾ ಗುರುಜಿ. ಅವಾಗ ಹೇಳಿದ್ವಿ, ನಾನು ಹೇಳಿದೆ ನಿನಗೆ ಎಲ್ಲಿ ಬಗ್ಗೆ ಇಷ್ಟು ಹೇಳಿದೆ, ಶಾಕ್ ಆಯ್ತಲ್ವ ನಿನಗೆ ಹಾ ಹಾ ಹೌದು ಗುರುಜಿ. ಅಲ್ವಾ? ನಾನು ಒಬ್ಬನೇ ರಾಜಕೀಯ, ಸಿನಿಮಾ IPL ಇವತ್ತು ನೋಡಿ ಊರೆಲ್ಲ ಬಂದು ಹಾವು ಕಚ್ಚೋಯ್ತು ಮಳೆ ಬಂದು ಅಂತ ಹೇಳಿದೆ. ಆ ಮಾತೆಲ್ಲ ನಿಜ ಆಯ್ತಾ? ಹೌದು ಗುರುಜಿ, ಹೌದು ಅದು ನಿಜ ಆಯ್ತು. ಮೊನ್ನೆ 6ನೇ ತಾರೀಕು ಇಬ್ಬರು ಅಣ್ಣ ತಮ್ಮನ ಕರಡಿ ಕೈತಾ? ಹಾ ಹಾ ಹೌದು. ಯಾಕೆ ನಿನ್ನೆ ದರ್ಶನರ್ಗೆ 6ನೇ ತಾರೀಕು ನೆಗೆಟಿವ್ ನ್ಯೂಸ್ ಬರಬೇಕಾಗಿತ್ತು ಹಾ ಹಾ ಅಲ್ವಾ? ಹೌದು ಗುರುಜಿ. ಸರ್ ಇದು ನೋಡಿ ಅದಾಯ್ತಾ? ಇವತ್ತು ನೋಡಿದ್ರೆ ಇವತ್ತು ನಾಯಿ ಕಚ್ಚಿತ್ತೆ, ನೆನ್ನೆ ಕರಡಿ ಕಚ್ಚಿತ್ತೆ. ಹಾ ಹಾ ಇವತ್ತು ಆಸ್ಟೆಂಟ್ ಮಕ್ಕಳದು, ನಾಳೆಗೆ 8 ಏನಾಗುತ್ತೆ ಗೊತ್ತಿಲ್ಲ. ಪಿಕ್ಚರ್ ಬೇರೆ ಬಿಡ್ತಾವ್ರೆ. ಹಾ ಹಾ ಹೌದು ಗುರುಜಿ. ಇವತ್ತು ಶೆಡ್ ಸರಿಯಿಲ್ಲ ಅಂತ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ಹಾ ಹಾಗಾಗಿ ಏನು ಅನಿಸುತ್ತೆ ನನ್ನ ಮಾತೆಲ್ಲ ಇಷ್ಟು ನಿಜ ಆಗುತ್ತಲ್ಲ? ಹೌದು ಗುರುಜಿ, ಹೌದು. ಅಲ್ಲ ನೋಡಿ, ಇಷ್ಟು ಲೈವಲ್ಲಿ ಕೂತಿದ್ದೀನಿ, ಒಂದೊಂದು ಜ್ಯೋತಿಷ ಕೇಳಿದ್ರೆ ಶಾಕ್ ಆಗ್ಬೇಕು. ಹಂಗೆ ಹೇಳ್ತೀನಿ, ಏನು ಅನ್ಸುತ್ತೆ 1 ಸೆಕೆಂಡಿಗೆ ಹೇಳ್ಬಿಡ್ತೀನಲ್ಲ ಒಬ್ಬೊಬ್ರು ಜಾತಕನ. ಹೌದು ಗುರುಜಿ. ಬ್ರಹ್ಮ ಸೃಷ್ಟಿ ಬರೋಕ್ಕೆ 1 ನಿಮಿಷ ಲೇಟ್ ಆಗ್ಬಾರ್ದು. ಬ್ರಹ್ಮನ್ಗಿಂತ ಮುಂಚೆ ಗ್ಯಾಪಲ್ಲಿ ಬರ್ದಿರ್ತೀನಿ ನಾನು, ಇವ್ರ ಹಣ ಬರೀ ಹಿಂಗೆ ಇರುತ್ತೆ ಅಂತ. ಹಾ ಹಾ ಅಲ್ವಾ? ಹೌದು ಹೌದು ಗುರುಜಿ. ಇವಾಗ ನಿಖಿಲ್ ಏನು ಹೆಸರು ಚೇಂಜ್ ಮಾಡ್ಕೈತಿ, ಹಿಂಗೆ ಒದ್ದಾಡ್ತೀನಿ ಲೈಫಲ್ಲೇ. ಇಲ್ಲ ಗುರುಜಿ, ನೀವ್ ಹೇಳಿದ್ರಲ್ಲ ಚೇಂಜ್ ಮಾಡ್ಕೊಂತೀನಿ. ಆಮೇಲೆ ನಾಳೆ ಮದುವೆ ಆಗಿಲ್ಲ ತಾನೇ ನೀನು? ಇಲ್ಲ ಗುರುಜಿ. ಆಮೇಲೆ ನೀನು ಹೆಂಡ್ತಿ ಕೇಳ್ತಿಲ್ಲ, ನಿಖಿಲ್ ಎಲ್ಲಿದ್ಯಪ್ಪ ಅನ್ಬೇಕಾತ್ತೆ. ಇಲ್ಲಲೇ ಬಾರಲ್ಲಿದ್ದೀನಿ, ಇದು ಬತ್ತಿನ ಸಾಲ ಜಾಸ್ತಿ ಆಯ್ತು ಅನ್ಬೇಕಾಗುತ್ತೆ. ಎರಡ ಹಾ ಗುರುಜಿ. ನೀನು ಹೆಂಡ್ತಿ ಎಲ್ಲಿದೆ ನಿಖಿಲ್ ಅಂದಾಗ, ಇರೋ ಬಾರಲ್ಲಿದ್ದೀನಿ ಸಾಲ ಜಾಸ್ತಿ ಆಯ್ತು ಅನ್ಬೇಕಾಗುತ್ತೆ. ನಿಖಿಲ್ ಕೊಡು ನಿನ್ನ ಡೇಟ್ ಆಫ್ ಬರ್ತ್, ನಿನ್ನ ಬಗ್ಗೆ ನೋಡೇ ಬಿಡೋಣ. ನಿಖಿಲ್, ಹಾ ಗುರುಜಿ. ನನ್ನ ಬ್ರಹ್ಮ 9 ನವರಗಳು ನಿನ್ನ ಜಾಗದಲ್ಲಿ ಹೇಗೆ ಬರ್ದಿರ್ತಾರೆ ನೋಡೇ ಬಿಡೋಣ. ನನ್ನ ಬ್ರಹ್ಮ ಬರ್ದಂಗೆ ನೀನು ಬದುಕ್ತೀಯ. ಹಾಗಾಗಿ ನನ್ನ ಗಾಡ್ ಇಸ್ ಗ್ರೇಟ್ ಅಂತ ನನ್ನ ಬ್ರಹ್ಮನ ಪ್ರೀತಿ ಮಾಡ್ತೀನಿ. ಕೊಡು ನಿನ್ನ ಡೇಟ್ ಆಫ್ ಬರ್ತ್ ನಿಖಿಲ್. ಅವ್ರ ತಮ್ಮನ ಬಗ್ಗೆ ಕೇಳಬೇಕಿತ್ತು. ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಾಯ್ತು ಸರ್. ನೋಡ್ದಾ, ನೀನು ಹೆಸರಲ್ಲಿ ಇಟ್ಕೊಬಿಟ್ಟು ನೀನು ಬೇರೆಯವ್ರಿಗೆ ನಿನ್ನ ತಮ್ಮನ ಕೇಳ್ತಾ ಇದೆಯಾ? ನಿಂದೇ ಹೇಳಿದ್ರೆ ಸಖತ್ ಮಜಾ ಇರೋದು. ಆಯ್ತು ಕೊಡು. ನಿನ್ನೆನೆ ನಮ್ಮ ಮಮ್ಮಿ ಕೇಳಿದ್ರು ಸರ್ ನನ್ನ ಬಗ್ಗೆ. ಏನೇನು ನೆನ್ನೆ ನಾನು ಲೈವಲ್ಲೇ ಇದ್ನವಲ್ಲ? ಅಲ್ಲ ನಿನ್ನೆಲ್ಲ ಮೊನ್ನೆ. ನೋಡ್ದಾ, ಅದಕ್ಕೆ ನಿಂಗೆ ನಿಖಿಲನ ನೇಮ್ ಶೇರ್ ಮಾಡ್ಕೊಂತ ಹೇಳೋದು ನಾನು ಹೇಳೋದು. ಅಲ್ಲಿ ಕೊಡು ನಿನ್ನ ತಮ್ಮನ ಬಗ್ಗೆ ಹೇಳ್ತೀರಿ. 9/8/2010. 2010 ಟೈಮಿಂಗ್ಸು ಬೆಳಗ್ಗೆ 10:12 10:20 ಗುರುಜಿ. 10:12 10:20. ಆಮೇಲೆ ನನ್ನ ತಮ್ಮ ಅವನು ಈಗ MBBS ಮಾಡ್ಬೇಕು ಅಂತ ಅವ್ನು ತುಂಬಾ ಆಸೆ ಇದೆ ಗುರುಜಿ. ಅವನಿಗೆ ಈಗ ಫಸ್ಟ್ ಇಯರ್ ಓದ್ತಾ ಇದ್ದಾನೆ PUC. ಓಕೆ, ನಿನ್ನ ತಮ್ಮನ ಜಾತಕ ಏನೋ ಚೆನ್ನಾಗಿದೆ, ಭಾಳ ಅದ್ಭುತವಾಗಿ. ಇದೊಂದು ವೈಬ್ರೇಷನ್ ಕೇಳ್ತೀನಿ. ಹಾಡು ಹೇಳ್ತೀನಿ ಅಂತ ಯಾವ್ದಾದ್ರು ಒಂದು ಬೇಡದಿರೋದಲ್ಲಿ ಹೇಳ್ಬೇಡ, ಒಂದು ಬೇಕಾದ ಒಂದು ಹಾಡು ಹೇಳು. ನಿಮ್ಮ ಮಗನಿಗೆ, ನಿನ್ನ ತಮ್ಮನಿಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ. ನಂಗೆ ಗೊತ್ತಿಲ್ಲ ನಿನ್ನ ತಮ್ಮನಿಗೆ ಏನು ಅವೆಲ್ಲ ಆಗಲ್ಲ ಅಂತ ಹೇಳ್ತೀನಿ. ಸೀಟು ಎರಡೇ ಮಾತು, ಗೊತ್ತಿಲ್ಲ, ನಿನ್ನೆ ಡಿಸೈಡ್ ಮಾಡ್ಕೊ ಗುರುಜಿ. ಆಡ ಗುರುಜಿ. ಹಾಂ, ಆಡು ಹೆಂಗೆ ಏನು ಆಡಲಿ ಗುರುಜಿ. ಹಾಂ, ಹಂಗಾಗಿ ನಿನ್ನ ತಮ್ಮನಿಗೆ ಕೆಲಸ ಸಿಗಕ್ಕಲ್ಲ. ಧನ್ಯವಾದಗಳು, ಒಳ್ಳೇದಾಗಲಿ, ಮುಂದಕ್ಕೆ ನೋಡೋಣ, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ಕರೆಯನ್ನು ಮಾಡಿದ್ದಕ್ಕಾಗಿ. ಇದೀಗ ವಿದ್ಯಾ ಕಾಲ್ ಮಾಡಿದ್ದಾರೆ. ನಮಸ್ತೆ ವಿದ್ಯಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿಕ್ಕಮಂಗ್ಳೂರಿಂದ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ ವಿದ್ಯಾ ಅವರೇ. ನಮಸ್ಕಾರ ವಿದ್ಯಾ ಅವರೇ. ನಮಸ್ತೆ ಸರ್. ಹೇಗಿದ್ದೀರಾ? ಊಟ ಮಾಡಿದ್ರಾ? ಹಾಂ ಆಯ್ತು ಸರ್. ಕೊಡಿ ಡೇಟ್ ಆಫ್ ಬರ್ತು. 24 8 1996. ಟೈಮಿಂಗ್ಸು 1:50 ಬೆಳಗ್ಗೆನಾ? PM ಮತ್ತೆ 1:50 PM. PM. ಮದುವೆ ಆಗಿದ್ದೆ? ಹೆಣ್ಮಗು ಇದೆಯಾ? ಗಂಡು ಮಗಿದೆ ಸರ್. ಗಂಡು ಮಗು ಇದೆಯಾ? ಹಾಂ ಸರ್. ಹೆಣ್ಮಗು ಬೇಕು ಅಂತ ಕೇಳ್ತಾ ಇದ್ರಾ? ಇಲ್ಲ ಸರ್, ಬೇಡ. ಒಂದೇ ಆಪ್ರೇಷನ್ ಆಗಿ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿಲ್ಲ ಸರ್, ಬೇಡ ಒಪ್ಪನೆ ಅಂತ. ನೀವೊಬ್ರು ನಿಮಗೊಬ್ರು, ಇನ್ನೊಬ್ಳು ಮಗಳು ಬೇಡವಾ? ಬೇಡ ಸರ್. ಹಾಂ, ಬೇಡ ಸರ್. ಏನು ಕೇಳಬೇಕು ಅಂತ ಇದ್ದೀರಾ ಸರ್? ವಾಸ್ತು ಕಿಟ್ಟು, 3 ಸ್ಟೋನು, 2 ಬ್ರಾಸ್ಲೆಟು, ಅಮೌಂಟ್ ಹಾಕಿನಿ ಸರ್. ಕೊರಿಯರ್ ಮಾಡಿಲ್ಲ, 2.5 ತಿಂಗಳಾಯ್ತು. ಹೌದಾ? ಆಫೀಸಿಗೆ ಫೋನ್ ಮಾಡ್ರೆ ಅವ್ರ ನಂಬರ್ ಫೋನ್ ಎತ್ತುತ್ತಿಲ್ಲ ಸರ್. ಫೋನ್ ಇವಾಗ ಮಾಡವಾ? ಹಾಂ ಮಾಡ್ತೀನಿ ಸರ್. ಯಾವ ನಂಬರ್ಗೆ ಮಾಡಿ ಗೊತ್ತಾ?
1111 ಅದಕ್ಕೆ ಮಾಡ್ಬೇಡಕ್ಕ, ಇದಕ್ಕೆ ಮಾಡುವ 9741791111 ವಾಯ್ಸ್ ಮೆಸೇಜ್ ಹಾಕು. ನಾನು ಇವಾಗ ಲೈವ್ ಮುಗಿದ್ಮೇಲೆ ಕೇಳ್ತೀನಿ ನಿನ್ನ ನಂಬರ್ನ. ಏನು ಹೇಳು? ವಾಯ್ಸ್ ಮೆಸೇಜ್. ವಾಯ್ಸ್ ಮೆಸೇಜ್ ಹಾಕಿ ನಾನು ಕೇಳ್ತೀನಿ. ಅರ್ಥ ಆಯ್ತಾ? ಹಾಂ ಸರ್. ನಂದು ಇದ್ರ ಬಗ್ಗೆ ಹೇಳಿ ಸರ್. ನಿನ್ನ ಜಾತಕ ಎಷ್ಟು ಸರಿ ಹೇಳೋದು? ಒಂದು 10 ಸರಿ ಹೇಳಿದ್ನಪ್ಪ ಅಲ್ವಾ? ಇವಾಗ ಚಂದ್ರ ದಶೆ ಇಲ್ಲ ಸರ್, ಇವಾಗ ಇದೆ ಸರ್. ನೀನು ಆಸ್ಟೋಟಾಕಲೆಲ್ಲ ಬಂದು ಕೇಳ್ತಿದ್ದೆ ಅವರೇ ತಾನೇ ಅಡಿಕೆ ತೋಟ? ಹಾಂ ಹೌದು ಸರ್. ಹಾಂ ಹೌದು ಸರ್. ನಾನು ಬೇಕು ಅಂತ ನಿಂಗೆ ಹೆಣ್ಮಗು ಅಂತ ಗಂಡು ಮಗು ಅಂತ ಹೆಣ್ಮಗು ಅಂತ ಕೇಳಿದೆ. ನೀನು ಫೋನ್ ವಾಯ್ಸ್ ನೋಡಿದ ತಕ್ಷಣ ನೀನೇ ಅಂತ ಗೊತ್ತಾಯ್ತು ನನಗೆ. ಹೌದು ಸರ್. ಹಾಗೆ ಇಲ್ಲ ನೋಡು, ನೀನು ನನ್ನ ಮಗಳ ಥರ ಅವ್ರಿಗೆ ವಾಯ್ಸ್ ಮೆಸೇಜ್ ದಯವಿಟ್ಟು ನೀನು ಹಾಕುವ. 9741791111 ಇವತ್ತೇ ಕಳಿಸ್ಕೊಡ್ತೀನಿ. ಇವತ್ತಿಲ್ಲ ನಾಳೆ ಕಳಿಸ್ಕೊಡ್ತೀನಿ. ನಾಳೆ ಒಂದು ದಯವಿಟ್ಟು ವಾಯ್ಸ್ ಮೆಸೇಜ್ ಹಾಕು, ನಾನು ಕೇಳ್ತೀನಿ. ಆಯ್ತು ಸರ್. ನಿನ್ನ ನಂಬರಲ್ಲಿ ನೋಡುವ. ನಿನ್ನ ಜಾಗದಲ್ಲಿ ಭಾಳ ಅದ್ಭುತವಾಗಿ ರಾವು ಮತ್ತು ಇನ್ನೊಂದು ಮಗು ಮಾಡ್ಕೆ. ಯಾಕೆ? ಫಸ್ಟ್ ಮಗನಿಗೆ 12ನೇ ಮನೆ ಶನಿ ಇದೆ, ಹಾಗಾಗಿ ಬೇಡ ಅಂತ. ಅಲ್ಲಕ್ಕನವ 2 ಜನ ಮಕ್ಕಳಿದ್ದಾರಾ? ಇಲ್ಲ, ಒಬ್ಬನೇ. ಅವನಿಗೆ 12ನೇ ಮನೆ ಶನಿ ಇದೆ. ಇಲ್ಲ 5ನೇ ಮೇಲೆ ಶನಿ ಕೇತು ಬರ್ತಿದ್ದಲ್ವಾ? ನನಗೆಲ್ಲ ಸರ್, ನನ್ನ ಮಗನಿಗೆ. ನಿನ್ನ ಮಗನಿಗೆ 12ನೇ ಮೇಲೆ ಇರ್ಬೋದು, ನಿನಗೆ 5ನೇ ಮೇಲೆ ಶನಿ ಕೇತಿದ್ದಲ್ವಾ? ಅದು ಡೇಂಜರ್ ಕಣವ. ಹಾಂ 5ನೇ ಮೇಲೆ ಶನಿ ಕೇತಿದ್ರೆ ಏನು ಹೇಳು? ಕ್ಯಾನ್ಸರ್. ನೋಡ್ದಾ, ನಾನು ಸಬ್ಜೆಕ್ಟಿಗೆ ಬಂದೆ. ಕ್ಯಾನ್ಸರ್ ಜೊತೆಗೆ ಅವ್ರಿಗೆ ತೊಂದರೆ ಆಗುತ್ತೆ. ಆಮೇಲೆ ನಿನಗೆ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಕರೆಕ್ಟ್ ಅಲ್ವಾ? ಹೌದು ಸರ್. 6ನೇ ಇನ್ನೊಂದು ಮಗು ಮಾಡ್ಕ. ಸಕ್ಕತ್ತಾರ ಮುಹೂರ್ತ ಕೊಡೋಣ, ಅದ್ಭುತವಾದ ಮುಹೂರ್ತ ಕೊಡೋಣ. ನೋಡಿ, ನಾಳೆ ಒಂದು ಮುಹೂರ್ತ, ಒಂದು ಮಗು ಹುಟ್ಟಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. 2 ಜನ, ಒಬ್ಬ ಡಾಕ್ಟ್ರು ಮಂಗಳೂರಲ್ಲಿ, ಇನ್ನೊಬ್ಬರು ಅವ್ರ ಮದುವೆ ಮ್ಯಾಚಿಂಗೆ 100 ಜಾತಕ ಮ್ಯಾಚ್ ಮಾಡಿ ಮದುವೆ ಮಾಡಿದ್ದೆ. ದಯವಿಟ್ಟು ಇನ್ನೊಂದು ಮಗು ಮಾಡ್ಕೆ. ನೀನು ಕೈ ಮುಗಿತೀನಿ. ನೀನು ನನ್ನ ಮಗಳ ಥರ ತುಂಬ ಸರಿ ಕೇಳ್ತಾಯಿದ್ದೀನಿ. ನೀನು ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 25 ಸರಿ ಜಾತಕ ಮಾತಾಡ್ತೀನಿ. ನಾನು ಎಲ್ಲೇ ಬಂದು ನೀನು ಲೈಫ್ ಕರೆ ಮಾಡ್ತೀಯ ಅಲ್ವಾ? ಮಾಡ್ತೀನಿ ಸರ್. ಹಾಗಾಗಿ ನಾನು ಆಸ್ಟಾಟಕ್ಕೆ ಸುಮ್ಮನೆ ಬಂದು ರಾತ್ರಿ ಅದೆಲ್ಲ ಸುಮ್ಮನೆ ದುಡ್ಡಾಕಿ ಜಾತಕ ಕೇಳಿದೆ ನೀನು ಅಲ್ವಾ? ನಿನ್ನ ವಾಯ್ಸ್ ಮಾತ್ರ ನಂಗೆ ಚೆನ್ನಾಗಿ ಗೊತ್ತು ನೀನೇ ಅಂತ. ಏನು ಹೇಳು? ಅಡಿಕೆ ತೋಟ ಎಲ್ಲ ಒಂದು 7-8 ಎಕರೆ ಜಮೀನು, ಕರೆಕ್ಟ್ ತಾನೆ? ಅದೇ ಸರ್. ಎಲ್ಲ ನಂಗೆ ತಲೆಯಲ್ಲಿ ನೆನಪಿದೆ ಕಣವ. ಇವತ್ತು ಮರಿದೇನೆ ನೀನು ಮಾತಾಡೋ, ಫೋನ್ ಮಾಡು, ನಾನು ಕಳಿಸ್ಕೊಡ್ತೀನಿ. ನಿನ್ನ ಜಾತಕದಲ್ಲಿ ಇನ್ನೊಂದು ಮಗು ಮಾಡ್ಕೆ. ನಾನೇ ಮುಹೂರ್ತ ಕೊಡ್ತೀನಿ, ನಿಂಗೆ ಫ್ರೀಯಾಗಿ ಕೊಡ್ತೀನಿ. ಬೇರೆಯವ್ರಿಗೆಲ್ಲ ದುಡ್ಡಿಗೆ ಕೊಡ್ತೀನಿ, ನಿಂಗೆ ಫ್ರೀಯಾಗಿ ಕೊಡ್ತೀನಿ. ಆ ಮಗು ರಾಜಯೋಗ ಜಾತಕ ಕೊಡೋಣ. ದಯವಿಟ್ಟು ಮಗು ಮಾಡ್ಕೆ, ಒಳ್ಳೇದಾಗಲಿ. ಓಕೆ ಓಕೆ, ಥ್ಯಾಂಕ್ ಯು ವಿದ್ಯಾ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಈಗ ಬಸವರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಹೆಸರು ರಾಘವೇಂದ್ರ. ಸರಿ, ನೀವು ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ ಬಸವರಾಜ್ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ರಾಘವೇಂದ್ರ ಹೇಗಿದ್ದೀರಾ? ಹೆಸರು ಮಾತ್ರ ಸನ್ಯಾಸಿ ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಗುರುಗಳೇ, ಏನೋ ನಿಮ್ಮ ದಯೆ. ಕೊಡಿ. ಏನು ಅನಿಸುತ್ತೆ ರಾಘವೇಂದ್ರ, ನಾವು ಹೇಳಿದ ಮಾತಲ್ಲ ನಿಜ ಆಗುತ್ತಲ್ಲ? ನಾವು ಇವಾಗ ಒಂದು 6 ತಿಂಗಳಿಂದ ನಿಮ್ದು ಚಾನಲ್ ಎಲ್ಲ ನೋಡ್ತಾ ಇದ್ದೀವಿ. ಸ್ವಲ್ಪ ಮುಂಚೆಯಿಂದ ನೋಡೇ ಅಲ್ವಾ? ಇಲ್ಲ, ನೋಡ್ತಿರ್ಲಿಲ್ಲ. ನನ್ನ ಫ್ರೆಂಡು ಇದನ್ನೇ ನಿಮ್ದೇ ಎಲ್ಲ ಫಾಲೋ ಮಾಡ್ತಿದ್ದ. ಒಂದ್ಸಲ ಅವರು ನಿಮ್ಮವ್ರನ್ನ ಭೇಟಿಯಾಗಿ ನಿಮ್ದೆಲ್ಲ ಜಾತಕ ಕೇಳಿ. ನನ್ನ ಒಬ್ಬನ ಆಫೀಸ್ಗೆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಲ್ಲರೂ ಬರ್ತಾರೆ. ನನ್ನ ಆಫೀಸಲ್ಲಿ ಮಿನಿಮಮ್ ಒಂದು 25 ಲಕ್ಷ ಜ್ಯೋತಿಷ ಹೇಳಿರ್ಬೋದು. ನನ್ನ ಆಫೀಸಲ್ಲಿ ಎಷ್ಟು ಹೇಳಿ? ಹೌದು, 25 ಲಕ್ಷ. 25 ಲಕ್ಷ, ಇನ್ನೂ ಜಾಸ್ತಿನೇ ಹೇಳಿರ್ಬೋದು ನನ್ನ ಆಫೀಸಲ್ಲಿ. ಅದಕ್ಕೆ ನಾನು ಲೈವಲ್ಲಿ 1 ನಿಮಿಷ ಕೇಳ್ತೀನಿ. ಸುಮ್ಮನೆ ನಿಮ್ಮ ಹತ್ರ ಮಾತಾಡ್ತೀನಿ. ಜಾತಕ ಹೇಳಿ 5 ಜನ ಹೇಳಿಬಿಟ್ರು ಇಷ್ಟೊತ್ತಿಗೆ. ಸರಿ ಸರ್. ಕೊಡಿ ಡೇಟ್ ಆಫ್ ಬರ್ತು. 27/10 27/10/94 ಟೈಮಿಂಗ್ಸು ಸಂಜೆ 4:15. ಸಂಜೆ 4:15. ಏನು ಪ್ರಶ್ನೆ? ಏನಿಲ್ಲ, ಒಂದು ಸ್ವಲ್ಪ ಹಣಕಾಸು, ಸ್ವಲ್ಪ ಸಾಲ. ಸರ್ ನೋಡಿ, ನಿಮ್ಮ ಜಾಗದಲ್ಲಿ ಶನಿ 12ನೇ ಮೇಲೆ ಇದ್ದಾನೆ, 2ನೇ ಮೇಲೆ ಕೇತಿದ್ದಾನೆ. ಹಿಂಗೆಲ್ಲ ಇರಬಾರ್ದು. ನಿಮ್ಮ ಲಗ್ನ ಪಾಪಕತ್ರಿ ಲಗ್ನ ಆಗೈತೆ. ನಿಮಗೆ ಇಷ್ಟೊಂದು ವೆರಿ ಡೇಂಜರ್. 2ನೇ ಮನೆಯೂ 9ನೇ ಮನೆ ನೀಚನಾಗಿದ್ದಾನೆ. ಹಾಗಾಗಿ ಹಿಂಗೆಲ್ಲ ಇದ್ದರೆ ತುಂಬ ವೆರಿ ಡೇಂಜರ್. ಮದುವೆ ಕೂಡ ಡೈವರ್ಸ್ ಆಗುತ್ತೆ ಅಂತ ಹೇಳುತ್ತೆ. ಇನ್ನೂ ಆಗಿಲ್ವ ಮದುವೆ? ಆಗಿದ್ರಾ? ಆಗಿದ್ದೀವಿ ಗುರುಗಳೇ. ಮದುವೆ ಕೂಡ ಡೈವರ್ಸ್ ಆಗುತ್ತೆ ಅಂತ ಹೇಳುತ್ತೆ. ದಯವಿಟ್ಟು ನೀವು ಇವತ್ತು ಮದುವೆ ಆಗಿರ್ಬೋದು, ಮುಂದೆ ಒಂದು ದಿವಸ ಡೈವರ್ಸ್ ಆಗುತ್ತೆ ಅಂತ ಹೇಳುತ್ತೆ. ಏನು ಹೇಳಿ? ಆಗದೇ ಇರೋ ಥರ ನೋಡ್ಕೇಳಿ. ಕುಜ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಡೈವರ್ಸ್ ಆಗುತ್ತೆ. ನೀವೊಬ್ಬರು ತುಂಬ ಶ್ರೀಮಂತರಾಗಿ ಏಜ್ ಆದಮೇಲೆ ಆಗಿರೋ ಮೇಂಟೈನ್ ಮಾಡ್ಬೋದು. ನಿಮಗೆ ಶುಕ್ರ ಮತ್ತು ಸೂರ್ಯ ರಾವು 12ನೇ ಮಲ್ಲಿದ್ದಾನೆ. ಹಾಗಾಗಿಯೇ 2032ವರೆಗೂ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳುತ್ತೆ. 2032 ಆದಮೇಲೆ ನೀವು ತುಂಬ ಚೆನ್ನಾಗಿ ಆಗ್ತೀರಾ. 2032ವರೆಗೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ನಮ್ಮಲ್ಲಿ ಕೇತು ಗ್ರಹದ ಸ್ಟೋನ್ ಸಿಗುತ್ತೆ, ಅದನ್ನು ತಗೊಂಡೋಗಿ ಪೂಜೆ ಮಾಡಿ. ಮತ್ತು ಅದೇ ಥರ
ಕೀಳೆಂಪಿಳಂಬೂರು ಅಂತ ಕೇತು ಟೆಂಪಲ್ ಇದೆ. ಆ ಕೇತು ಟೆಂಪಲಲ್ಲಿ ನೀವು ದೇವ್ರನ್ನ ಆರಾಧಿಸಿ ಬುಡದಲ್ಲೇ 32 ಕೂಡ ಕೇತು ಟೆಂಪಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಕೀಳೆಂಪಿಳಂಬೂರು ಅಂತ ನವಗ್ರಹಗಳಲ್ಲಿ ಕೂಡ ಕೇತುನ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಸರಿ ಗುರುಗಳೇ, ಹಾಗೆ ನನ್ನ ಮಗಳದು ಹೆಂಗಿದೆ ಅಂತ ಭವಿಷ್ಯ. ನಾಳೆ ಫೋನ್ ಮಾಡಿ, ಇನ್ನೊಂದು ನಾಳೆ ವಿಷಯ ತುಂಬ ಮಾತಾಡ್ತೀನಿ, ಒಂಚೂರು ಟೈಮ್ ಕಮ್ಮಿ ಇರುತ್ತೆ. ಓಕೆ, ಧನ್ಯವಾದಗಳು ರಾಘವೇಂದ್ರ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ರತ್ನ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರತ್ನ ಅವರೇ. ನಮಸ್ತೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ರತ್ನವ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ? ಇಲ್ಲಿ ಹಾಸನದಲ್ಲಿ ಹಾಸನದಿಂದ ಅರ್ಕಲ್ ಹೊಡಿಸೋದು ಗುರುಜಿ ನಾವು. ಕೊಡಿ ರತ್ನವ್ರೆ ಡೇಟ್ ಆಫ್ ಬರ್ತು. ಡೇಟ್ ಆಫ್ ಬರ್ತ್ 30 ಮಗಂದು ಕೇಳಬೇಕಾಗಿತ್ತು. ಕೊಡಿ. 30/9/2006. 30/9/2006. ಟೈಮಿಂಗ್ಸು 9:15 ಗುರುಜಿ. 9:15 ಬೆಳಗ್ಗೆನ ರಾತ್ರಿನಾ ರತ್ನವ್ರೆ? ಬೆಳಗ್ಗೆ ಸರ್. ಬೆಳಗ್ಗೆ ಏನು ಕೇಳಬೇಕು ಅಂತೀರ ರತ್ನವ್ರೆ? ಅವ್ರು ವಿದ್ಯಾಭ್ಯಾಸ ಕೇಳಬೇಕಾಗಿತ್ತು. ನೋಡಿ, ವಿದ್ಯಾಭ್ಯಾಸದಲ್ಲಿ ಲಗ್ನದಲ್ಲೇ ಗುರುನು ಮತ್ತು ಬುಧನು ಗ್ರಹ ಇದ್ದಾನೆ, ತುಂಬ ಒಳ್ಳೆಯದು. ಉತ್ತರಾಣಿ ಕಡ್ಡಿ ನಿಮ್ಮ ಮನೇಲಿ ಇಡೋಕ್ಕೆ ಹೇಳಿ, ತುಂಬ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನಿಮ್ಮ ಮನೇಲಿ ಯೆಲ್ಲೋ ಕಲರು ಮತ್ತು ಹಸಿರು ಕಲರ್ ಜಾಸ್ತಿ ಯೂಸ್ ಮಾಡಿ ನಿಮ್ಮ ಬಣ್ಣವನ್ನು ಹೆವಿ ಕ್ಲಿಕ್ ಆಗ್ತೀರ. ಓಕೆ, ಥ್ಯಾಂಕ್ ಯು ರತ್ನ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಗಳೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವೀಕ್ಷಕರ ಜೊತೆ ಸಾಕಷ್ಟು ಮಾತನಾಡಿದ್ರಿ. ಹಾಗೆ ಆಗಸ್ಟ್ 8ನೇ ತಾರೀಕು ಹೇಗೆಲ್ಲ ಇರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ನೋಡಿ, 8ನೇ ತಾರೀಕು ನಾಳೆ ತುಂಬ ಕೇರ್ಫುಲ್ಲಾಗಿ. 8/8 ನಾನು ತುಂಬ ಹೆದರುವಂಥ ಡೇಟು. ಏನಾದ್ರು ಕೆಟ್ಟದಾಗುತ್ತೆ ಅಂತ ಹೇಳ್ತೀನಿ, ಏನು ಕೆಟ್ಟದ್ದು ಆಗಬಾರ್ದು ಅಂತ ನಾನು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ನಾಳೆ ಮಾತ್ರ ಯಾರು ಕೂಡ ಆರೆಂಜ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಬೇಡಿ, ತುಂಬ ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. ನಾಳೆ 1/10/19 ತಾರೀಕು ಕೇರ್ಫುಲ್ಲಾಗಿದೆ ಅಂತ ಹೇಳುತ್ತೆ. 2/11/20-29 ಸೂಪರು. ನಾಳೆ 3/12/21 ತುಂಬ ಲಕ್ ಅಂತ ಹೇಳುತ್ತೆ. ಅದೇ ಥರ 4/13/22-31 ವೆರಿ ವೆರಿ ಡೇಂಜರ್ ನಂಬರ್ ಅಂತ ಹೇಳುತ್ತೆ, ಹುಷಾರಾಗಿರಿ. 5/14/23 ತುಂಬ ಲಕ್ಕು ಅಂತ ಹೇಳುತ್ತೆ. ಅದೇ ಥರ 6/15/24 ವೆರಿ ವೆರಿ ಸಕ್ಸಸ್ ಅಂತ ಹೇಳುತ್ತೆ. 7/16/25ನೇ ತಾರೀಕಲ್ಲಿ ಯಾರು ಹುಟ್ಟಿರೋ ವೆರಿ ಡೇಂಜರ್ ಡೇಟ್ ಅಂತ ಹೇಳುತ್ತೆ, ತುಂಬ ಕೇರ್ಫುಲ್ಲಾಗಿರಿ. 8/17/26 ಸೂಪರು. 9/18/27 ಸೂಪರು. ನಾಳೆ ಆರೆಂಜ್ ಕಲರ್ ಬಿಟ್ಟು ಎಲ್ಲೋ, ಬ್ಲೂ, ಗ್ರೀನ್ ಎಲ್ಲ ಯೂಸ್ ಮಾಡಿ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದಾಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ನಾಳೆ ಇದೇ ಟೈಮಿಗೆ ಮತ್ತೆ 5:30 ಸಿಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನು ಆರ್ಯವರ್ಧನ್ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಕರೆ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ ಏನಿದೆ ನೇರ ಭೇಟಿಗಾಗಿ ಅಂತ, ಅದಕ್ಕೆ ಕರೆ ಮಾಡಿ ಗುರುಗಳ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಬೋದು. ಹಾಗೆ ಆನ್ಲೈನ್ ಮತ್ತು ಆಫ್ಲೈನ್ 2 ಅಪಾಯಿಂಟ್ಮೆಂಟನ್ನು ಆರ್ಯವರ್ಧನ್ ಗುರೂಜಿ ಅವರು ತೆಗೆದುಕೊಳ್ಳೋದ್ರಿಂದ ನೀವು ಯಾವುದು ಅನುಕೂಲ ಅದನ್ನು ನೀವು ತೆಗೆದುಕೊಳ್ಬೋದಾಗಿದೆ. ಹಾಗೆ ನಾಳೆ ಕೂಡ ಇದೇ ಸಮಯಕ್ಕೆ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದರಲ್ಲೂ ಕೂಡ ನೀವು ಕರೆಯನ್ನು ಮಾಡಿ ಗುರೂಜಿ ಅವ್ರ ಜೊತೆ ಮಾತನಾಡಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.